ಸ್ನೇಹಿತರೆ ನಮಸ್ಕಾರ. SR ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ UGCET 2024 ಪರೀಕ್ಷೆ ಈಗಾಗಲೇ ಆಗಿದೆ. ಸೊ ಅದರ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಭೌತಶಾಸ್ತ್ರ ಆಗಿರಬಹುದು, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ ವಿಷಯಗಳ ಬಗ್ಗೆ ತಾತ್ಕಾಲಿಕ ಸರಿ ಉತ್ತರಗಳ ಬಗ್ಗೆ ಈಗ KE ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಸರಿ ಉತ್ತರಗಳು ಏನಾದರೂ ಆಕ್ಷೇಪಣೆ ಅಂದ್ರೆ ನೀವೇನಾದರೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಬಯಸ್ತಿದ್ರೆ ಅದಕ್ಕೊಂದು ಲಿಂಕ್ನ ಬಿಟ್ಟಿದ್ದಾರೆ. ಸೊ ಲಿಂಕ್ನ ಡೇಟ್ ಕೂಡ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. 30/4/2024 ಬೆಳಗ್ಗೆ 11ರಿಂದ 7/5/2024 ಬೆಳಗ್ಗೆ 11ರವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾವುದೇ ರೀತಿ ಕೀ ಆನ್ಸರ್ ಸರಿ ಉತ್ತರ ಏನಾದರೂ ಅಬ್ಜೆಕ್ಷನ್ ಬಂದಿದ್ರೆ ಸೊ ಡೈರೆಕ್ಟ್ ಆಗಿ ಆ ಲಿಂಕ್ ಮೂಲಕ ನೀವು ಅಬ್ಜೆಕ್ಷನ್ನ ಮಾಡ್ಬೋದು. ಓಕೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕಂತ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಸ್ನೇಹಿತರೆ, ನೀವು ನಮ್ಮ SR ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಾಗಿ ಏನು ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ KE ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಈ ರೀತಿ ನಿಮ್ಮ KE ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಅಡ್ಮಿಷನ್ ಇರುತ್ತೆ, UGCET 2024 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಂದರೆ PDF ರೂಪದಲ್ಲಿ ಕೊಟ್ಟಿದ್ದಾರೆ. UGCET 2024 ಎಕ್ಸಾಮ್ ಪ್ರೊವಿಷನಲ್ ಕೀ ಆನ್ಸರ್ ಪ್ರೆಸ್ ನೋಟ್ ಅಂತ ಕೊಟ್ಟಿದ್ದೀವಿ. ಇದು ಇಂಗ್ಲೀಷ್ನಲ್ಲಿದೆ, ಬೇಕಂದರೆ ನೀವು ಕನ್ನಡದಲ್ಲಿ ಕೂಡ ತೆಗೆದುಕೊಳ್ಬೋದು. ಸೊ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ, UGCET 2024 ಪರೀಕ್ಷೆ ತಾತ್ಕಾಲಿಕ ಸರಿ ಉತ್ತರಗಳ ಪತ್ರಿಕಾ ಪ್ರಕಟಣೆ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಒಂದು PDF ರೂಪದಲ್ಲಿ ಈ ರೀತಿ ಪ್ರೆಸ್ ನೋಟ್ ಬರುತ್ತೆ. ಓಕೆ, ಸೊ ನಂತರ ನಿಮಗೆ ಕೀ ಆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಜೀವಶಾಸ್ತ್ರ ಆಗಿರ್ಬೋದು, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಇಲ್ಲಿ ಕೊಟ್ಟಿದ್ದಾರೆ ಕೀ ಆನ್ಸರ್ನ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ PDF ರೂಪದಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ EX ಅಂತ ಒಂದು ಕೊಟ್ಟಿದ್ದಾರೆ. ಸೊ EX ಅಂದ್ರೆ ಏನಾಗುತ್ತೆ, ತೆಗೆದು ಹಾಕಲಾಗಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಡೆಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಏನಾಗ್ತದೆ, CET ಎಕ್ಸಾಮ್ನ ಬರೆಯುವಾಗ ಅಂದರೆ ಸಿಲೆಬಸ್ ಇಲ್ಲದಂಥ ಕ್ವಶನ್ಸ್ಗಳು ಏನಾಗಿದೆ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಆ ಕ್ವಶನ್ಸ್ಗಳನ್ನು ಏನು ಮಾಡಿದ್ದಾರೆ ಅವರು EX ಅಂತ ಇಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ EX ಅಂದರೆ ಏನಾಗುತ್ತೆ, ಅದನ್ನು ತೆಗೆದು ಹಾಕಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಕೊಟ್ಟಿದ್ದಾರೆ. ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಬೋದು. ಇದ್ರ ಏನಾದರೂ ನಿಮಗೆ ಈ ಆನ್ಸರ್ ಸರಿಯಾಗಿಲ್ಲ, ತಪ್ಪಾಗಿದೆ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಇಲ್ಲೊಂದು ಆಪ್ಷನ್ನ ಕೊಟ್ಟಿದ್ದಾರೆ, KE UGCET 2024 ಪ್ರೊವಿಷನಲ್ ಕೀ ಆನ್ಸರ್ ಆಕ್ಷೇಪಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿದೆ, ಇಂಗ್ಲೀಷ್ ಬೇಕಾದರೂ ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ಏನಂತ ಆಪ್ಷನ್ ಕೊಟ್ಟಿದ್ದಾರೆ. KE UGCET 2024 ಪ್ರೊವಿಷನಲ್ ಕೀ ಆನ್ಸರ್ ಅಬ್ಜೆಕ್ಷನ್ ಲಿಂಕ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ನಂತರ ಇಲ್ಲಿ UGCET 2024 ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮಾಡಿದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಓಕೆ, ಈ ರೀತಿ ನೀವು ಲಾಗಿನ್ ಮಾಡೋ ಮೂಲಕ KE ಪ್ರೊವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮ ಅಬ್ಜೆಕ್ಷನ್ನ ನೀವು ಅಪ್ಲೈ ಮಾಡ್ಬೋದು. ಸೊ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದೀನಿ, 7/5/2024 ಬೆಳಿಗ್ಗೆ 11ರ ತನಕ ನಿಮಗೆ ಅವಕಾಶವಿದೆ. ಸೊ ನೀವು ಆನ್ಲೈನ್ ಮೂಲಕ ಅಲ್ಲಿ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಸಲ್ಲಿಸಿದ ಸಂದರ್ಭದಲ್ಲಿ ವಿಷಯ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆಗಳ ವಿವರದೊಂದಿಗೆ ಹಾಗೂ ಜಸ್ಟಿಫಿಕೇಶನ್ ಅನ್ನು PDF ರೂಪದಲ್ಲಿ ಸಲ್ಲಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದೆ ಅಥವಾ ಆಧಾರ ರಹಿತ ಸಲ್ಲಿಸುವ ಆಕ್ಷೇಪಣೆಗಳು ಪರಿಗಣಿಸಲಾಗುವುದಿಲ್ಲ. ವಿಷಯ ತಜ್ಞರ ಸಮಿತಿಯ ನಿರ್ಧರಿಸಿ ನೀಡುವ ಕೀ ಉತ್ತರಗಳು ಅಂತಿಮವಾಗಿರುತ್ತೆ. ಹೆಚ್ಚಿನ ವಿವರಗಳಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು UGCET 2024 ಪರೀಕ್ಷೆ ತಾತ್ಕಾಲಿಕ ಸರಿ ಉತ್ತರಗಳ ನೀವು ಅಬ್ಜೆಕ್ಷನ್ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ.